ನಾವು ಹೋಗ್ತಾ ಇದೀವಿ ದರ್ಶನ್ ಸರ್ ಮನೆಗೆ. ಜನ ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಈ ಕರಿಯನ್ಗೆ ಯಾವ ಹುಡುಗಿ ಸಿಗ್ಬೋದು. ಸ್ಟೇಟ್ಯೂಡ್. ಬೆಂಗಳೂರಿಗೆ ನಿನ್ನೆ ಬಂದ್ವಿ, ಇವತ್ತು ಹೊರಡ್ತಿದ್ವಿ. ಪಾಪ ತುಂಬ ಚೆನ್ನಾಗಿ ನೋಡ್ಕೊಂಡು ನೋಡಿ, ಈಗಲೂ ಕೂಡ ಲಗೇಜ್ ಹೋಗೋ ಟೈಮಲ್ಲಿ ಲಗೇಜ್ ಎತ್ತಿಟ್ಕೊಂಡಿದ್ದಾನೆ ಪ್ರಶಾಂತ್. ಪಾಪ ನಿನ್ನೆ ಪಾಪಗೂ ಕೂಡ ಹುಷಾರಿರ್ಲಿಲ್ಲ. ಇವನೇ ಇಲ್ಲಿ ಡಾಕ್ಟರ್ನ ಅದೆಲ್ಲ ಏನು ಹೇಳ್ಬೋದು, ನಂಗೆ ಅದು ಇಷ್ಟ ಇಲ್ಲ. ಅವ ಏನು ಇದು ಯಾವುದು ವೀಕೆಂಡ್ ವಿತ್ ರಮೇಶ್ ಸರ್ ಎಪಿಸೋಡಲ್ಲಿ ದರ್ಶನ್ ಸರ್ ಕೂಡ ಇದೇ ಥರ ಅದೇ ಲೆವೆಲ್ಗೆ ಬಿಲ್ಡಪ್ ತಗೊಂಡಾಗಿದೆ. ನಾನು ಎಡಿಟಿಂಗ್ ವರ್ಕಲ್ಲಿ ಇದ್ದೆ, ಬಟ್ ಥ್ಯಾಂಕ್ ಯು. ಮಗುಗೆ ಹುಷಾರಿಲ್ಲ ಅಂದಾಗ ಡಾಕ್ಟ್ರಿಗೆ ಹೋಗಿ ಕರ್ಕೊಂಡ್ಬಂದಿದ್ಯಾ. ನಾವು ಮಾಡಿದ್ವಿ. ಓಕೆ ಪಜ್ಜು, ಏನಾದರೂ ಹೇಳೋದಿದ್ಯಾ? ಮಗು ಏನಾದರೂ ಹೇಳಲಿಕ್ಕಿಲ್ಲ ಅಂದರೆ ಪರವಾಗಿಲ್ಲ. ಇವರ ಮನೆಗೆಲ್ಲ ಹೋಗಿ ಬಂದ್ವಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಮ್ಮ ಅಪ್ಪ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಎಸ್ಪೆಷಲಿ ನಿಮ್ಮ ತಂಗಿಯವರು ತುಂಬ ಫ್ರೆಂಡ್ಲಿ ಇದ್ದಾರಪ್ಪ. ಮನೆ ಮತ್ತು ಮನೆ ಮಂದಿ ಎಲ್ಲರೂ ಇಷ್ಟ ಆದರು. ಥ್ಯಾಂಕ್ ಯು ಸೋ ಮಚ್. ಏನು ಮಾಡಲಿಲ್ಲ ಅಂತ ಅನಿಸ್ತು. ಎಲ್ಲನೂ ಏನಾದರೂ ತೊಂದರೆ ಆದರೆ ಹೇಳು, ಚೆನ್ನಾಗಿದೆಯಾ ವ್ಯವಸ್ಥೆ ಎಲ್ಲ, ಏನಾದರೂ ಬೇಜಾರಾಗಿದ್ದರೆ ಹೇಳು, ಪ್ಲೀಸ್ ಹೇಳು ಅಂತ ಹೇಳು. ಏನಾದರೂ ಬೇಜಾರಾಗಿದ್ದರೆ ಹೇಳು. ಬಿಕಾಸ್ ನನಗೆ ಮಂಗಳೂರು ಅಷ್ಟು ನೋಡ್ಕೊಳಕ್ ಬರಲ್ಲ. ಯಾಕೋದ ಮಂಗಳೂರು ನೋಡ್ಕೊಳ್ಳೋ ಅಷ್ಟು ನಿಜ ಹೇಳ್ತೀನಿ. ಬಟ್ ಆ್ಯಕ್ಚುಲಿ ನಾನು ಅಬ್ಸರ್ವ್ ಮಾಡಿದ್ವಿ, ಇವನು ನಾನು ಮನೆಗೆ ಬಂದಾಗ ನೋಡ್ಕೊಳ್ಳೋದಾಗಿರ್ಬೋದು, ಆರತಿ ಮಾಡೋದು, ಕಾಲು ತೊಳೆದು, ನಮ್ದೆಲ್ಲ ಅದು ಇಲ್ಲಿ ಇಲ್ಲ. ಅದು ಕಾಲು ತೊಳೆದು ಆರತಿ ಹೆಂಗಿದ್ರಬೋದು. ಸ್ವಲ್ಪ ದೂರದಿಂದ ಟ್ರಾವೆಲ್ ಮಾಡ್ಕೊಂಬರ್ತಾರಲ್ಲ ಅವ್ರಿಗೆ. ನೀನು ದೂರದಿಂದನೇ ಬಂದಿಲ್ಲ. ನೋಡಿ ನೆಕ್ಸ್ಟ್ ಟೈಮ್ ಬಾ. ನಾನು ಸುಮ್ಮನೆ ಆರತಿ ಎಲ್ಲ ಪ್ರೊಸೆಸ್ ಇಲ್ಲ ಇಲ್ಲಿ ಈ ಅಪಾರ್ಟ್ಮೆಂಟಲ್ಲಿ. ಬಟ್ ನೆಕ್ಸ್ಟ್ ಟೈಮ್ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಡೋಲು ಕನ್ನಡ ಅದೆಲ್ಲ ರೆಡಿ ಮಾಡ್ಕೊಂಡು ನಿಂಗೆ ಓವರ್ ಅಂತ ಅನಿಸ್ಲಿಲ್ಲ? ಇಲ್ಲ ಮಾಡಿಸ್ತೀನ ಅಲ್ಲ. ಬಾ ನಿಂಗೆ ಬಾ, ನಿಮ್ಮ ಊರಿಗೆ ಬಂದಾಗ ತಮಟೆ ಓಡಿಸ್ತೀನಿ. ನೆಕ್ಸ್ಟ್ ಬಂದರೆ ಒಂದು ವಾರ ಇರಬೇಕು. ಓಕೆನಾ? ಒಂದು ದಿವಸ ಬಂದು ಹೋಗೋದಲ್ಲ, ಒಂದೊಂದು ವಾರ ಇರಬೇಕು, ಎಂಜಾಯ್ ಮಾಡಬೇಕು. ನೆಕ್ಸ್ಟ್ ಪ್ಲ್ಯಾನ್ ನಾನೇ ಮಾಡ್ತೀನಿ, ಹೇಳ್ತೀನಿ ಹೆಂಗೆ. ಒಂದು ದಿವಸ ಒಂದು ಪ್ಲ್ಯಾನ್ ಇಟ್ಕೊಳ್ಳೋಣ. ಇವರು ಕೊರಗಜ್ಜ ಅವರು ತುಂಬ ಭಕ್ತರು, ಹಾಗಾಗಿ ಕೊರಗಜ್ಜ ಸಾನ್ನಿಧ್ಯಕ್ಕೆ ಹೋಗೋದಂದ್ರೆ ಅವಾಗ ಬರ್ತಾ ಇರ್ತಾರೆ. ಅಂದ್ರೆ ಯಾವಾಗ ಮನ್ಸು ಹಿಂದೆ ಮುಂದೆ ಥಾಟೇ ಮಾಡಲ್ಲ. ಇವು ಬೋರ್ಡ್ ಬರ್ತಾ ಇರ್ತೀನಿ ಅಲ್ಲಿ ಬರ್ಬೇಕಂತ. ಇವ್ರು ಏನೆಲ್ಲ ಅನ್ಕೊಂಡಿದ್ರು ಅದೆಲ್ಲ ಆಗೋಗಿದೆ. ಹೌದು. ಅದು ನಾನು ಕೊರಗಜ್ಜನ ಫಸ್ಟ್ ಜಾಸ್ತಿ ನಂಬಲಿಕ್ಕೆ ಕಾರಣ ಮತ್ತೊಂದು ಅಂದರೆ ಧನು. ಸೊ ಊರಿಗೆ ಬಂದಾಗ ಕೋಇನ್ಸಿಡೆನ್ಸ್ ಆಗೇ ಬಂದಿದ್ದು. ಬಟ್ ಇವಾಗ ಕೊರಗಜ್ಜ ನೋಡೋಕ್ಕೆ ಅಂತಲೇ ಬರ್ತೀನಿ ಊರಿಗೆ. ಅವಾಗ ಇವ್ರು ನೋಡೋದು ಕಡಿಮೆ ಆಗೋಗ್ಬಿಟ್ಟಿದೆ. ಇಲ್ಲ, ಇನ್ನೊಬ್ರು ಯಾರು ಕಾರಣ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಎಲ್ಲ. ಇದೊಂದು ವ್ಲಾಗ್ ಆಗಿ ಒಂದಷ್ಟು ಇಯರ್ಸ್, ಇಷ್ಟು 10 ವರ್ಷ. ಥ್ಯಾಂಕ್ ಯು ಸೋ ಮಚ್ ಕಣ. ನಿಮಿಷ ಇಲ್ಲಿವರೆಗೂ ಬಂದು ನಾನು ಏನೂ ಇಲ್ಲ ಅಂತ ಅನಿಸ್ಬಾರ್ದು. ಸೊ ನಾಷ್ಟ ಮಾಡ್ಕೊಂಡು ಇಲ್ಲಿ ಒಳ್ಳೆ ಊಟ ಇದೆ. ಐ ಮೀನ್ ನಾಷ್ಟ ಇದ್ರಲ್ಲೂ ಯಾಕೋ ಇಷ್ಟೊಂದು ನಾಷ್ಟ ಮಾಡ್ಕೊಂಡು ನೀನು ಹಂಗೆ ಖಾಲಿ ಹೋಟೆಲ್ ಕಳಿಸ್ಬಿಟ್ರೆ ದೇವ್ರ ಮೆಚ್ತಾನ. ಇವನು ನನ್ನ ದೋಸ್ತ ನೋಡಿ ಇದೊಂದು ಬ್ಯಾಗ್ ಕೊಟ್ಟ. ಅದೆಲ್ಲ ಹೇಳ್ಬೇಡವಲ್ಲ. ಅದ್ರಲ್ಲಿ ಸರಿ ಹೇಳು ಹೋಗ್ಲಿ. ಇದೊಂದು ಬ್ಯಾಗ್ ಕೊಟ್ಟ ನಿಂಗೆ ಇರ್ಲಿ ಕಾಣೋ ಅಂತ. ಒಂದು ಮನೆಗೆ ಬಂದಿದ್ಯಾ ಪ್ರೀತಿಗೆ ಇದನ್ನು ಕೊಟ್ಟು ಇವ್ರಿಗೆ ಏನಾದ್ರು ಕೊಡೋಣ ಅನ್ಕೊಂಡೆ. ಬಟ್ ಗರ್ಲ್ಸ್ ತರದ್ದು ನನ್ನ ಹತ್ರ ಏನಿಲ್ಲ. ಅಂದ್ರೆ ನೋಡಿ ಏನ್ ಕೊಡಿ, ಹೊಸ ವಸ್ತು ಕೊಡೋದು ವಾಡಿಕೆ. ಒಂದು ಕೆಲಸ ಮಾಡು, ಆದ್ರೆ ನಿಮ್ಮ ಹತ್ರ ಇರೋ ಒಂದು ಪ್ರೀತಿಯಾದ ವಸ್ತು ಕೊಡೋದಿದೆಯಲ್ಲ ಅದು ಬೇಡಿ. ಒಂದು ಕೆಲಸ ಮಾಡು, ಹೆಂಗೆ ಆದಷ್ಟು ಬೇಗ ಮದುವೆ ಆಗು. ನಿಮ್ಮ ಒಂದು ಇಬ್ಬರ ಜೀವನ ನೋಡೋದು ಅದೇ ನಮಗೆ ಗಿಫ್ಟ್. ಜನನ ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದು, ಈ ಕರಿಯನ್ಗೆ ಯಾವ ಹುಡುಗಿ ಸಿಗ್ಬೋದು ಅಂತ. ಸ್ಟೇಟ್ಯೂಡ್. ಪ್ರಶಾಂತ್ ಕಡೆಯಿಂದ ನಮಗೆ ಒಂದು ಬೆಳಗಿನ ಉಪಹಾರ ಸಿಕ್ಕಿತ್ತು. ಈಗ ಉಪಹಾರ ಮುಗಿಸಿ ನಾವು ಹೋಗ್ತಾ ಇದೀವಿ ದರ್ಶನ್ ಸರ್ ಮನೆಗೆ. ಪ್ರಶಾಂತ್ ಮನೆಯಲ್ಲಿ ತುಂಬಾನೇ ಜಾಲಿ ಆಗಿತ್ತು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಕೂಡ. ಸೊ ಅಲ್ಲಿಂದ ಹೊರಡೋದಕ್ಕೆ ಸ್ವಲ್ಪ ಬೇಜಾರಾಯಿತು. ಹಾಗೆ ಇವತ್ತು ಬೆಳಗ್ಗೆ ನಾನು ಊರಿಗೆ ಹೊರಡೋಕ್ಕಿಂತ ಮುಂಚೆ ಯಾವ ರೀತಿ ರೆಡಿ ಆದೆ ಅನ್ನೋದನ್ನ ಒಂದ್ಸತಿ ನೋಡ್ಕೊಂಡು ಬನ್ನಿ. ಇವತ್ತು ನಾವು ರಿಟರ್ನ್ ಊರಿಗೆ 3 ದಿನ ಆಯ್ತು ಮನೆ ಬಿಟ್ಟು. ರಿಟರ್ನ್ ಹೋಗೋದು ಅಂತ ಖುಷಿನೂ ಇದೆ, ಬೇಜಾರುನೂ ಇದೆ, ಮಿಕ್ಸ್ ಆಫ್ ಎಮೋಷನ್ಸ್. ಇವತ್ತು ಫುಲ್ ಡೇ ಜರ್ನಿ ಆಗಿರೋದ್ರಿಂದ ಡಸ್ಟ್ ಪೊಲ್ಯೂಷನ್ ಇಂದ ನಮ್ಮ ಸ್ಕಿನ್ ಅನ್ನ ಕಾಪಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಸೊ ಹಾಗಾದ್ರೆ ಬನ್ನಿ ಮೊದ್ಲಿಗೆ ನಾವು ಸ್ಕಿನ್ ಕೇರ್ ಮಾಡೋಣ. ನಾನಿಲ್ಲಿ ಯೂಸ್ ಮಾಡ್ತಿರೋದು
ನ್ಯೂಟ್ರಿಡರ್ಮ್ ಅವರ ಡೆಟಾಕ್ಸ್ ಕ್ಲೆನ್ಸರ್. ಇದು ನಮ್ಮ ಸ್ಕಿನ್ ಅನ್ನ ಡೀಪ್ ಆಗಿ ಕ್ಲೀನ್ ಮಾಡಿ ಡ್ರೈ ಆಗಲು ಬಿಡೋದಿಲ್ಲ. ಹಾಗೇನೆ ಇದರಲ್ಲಿ 2% ಗ್ಲೈಕೋಲಿಕ್ ಆಸಿಡ್ ಹಾಗೇನೆ ಸೋಡಿಯಂ PCA ಇರೋದ್ರಿಂದ ಇದು ನಮ್ಮ ಸ್ಕಿನ್ ಅನ್ನ ಸಾಫ್ಟ್ ಅಂಡ್ ಹೈಡ್ರೇಟ್ ಆಗಿಡಲು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ನಮ್ಮ ಸ್ಕಿನ್ ಅನ್ನ ಮಾಯ್ಶ್ಚರ್ ಆಗಿಡೋದು. ಅದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಿರೋದು ನ್ಯೂಟ್ರಿಡರ್ಮ್ ಅವರ ಮಾಯ್ಶ್ಚರೈಸಿಂಗ್ ಲೋಷನ್. ಇದು ಲೈಟ್ ವೇಟ್, ನಾನ್ ಸ್ಟಿಕ್ಕಿ ಹಾಗೇನೆ ಸ್ಪೆಷಲಿ ಪ್ಯಾಕ್ಡ್ ವಿತ್ ವಿಟಮಿನ್ ಇ ಇರೋದ್ರಿಂದ ಸ್ಕಿನ್ ಅನ್ನ ತುಂಬಾನೇ ಸಾಫ್ಟ್ ಅಂಡ್ ಗ್ಲೋ ಮಾಡುತ್ತೆ. ಮತ್ತೆ ಇದರಲ್ಲಿ ಪವರ್ಫುಲ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ರೆಡ್ನೆಸ್ ಅಂಡ್ ಆಕ್ನಿ ಸ್ಪಾಟ್ಸ್ ನ ರಿಡ್ಯೂಸ್ ಮಾಡುತ್ತೆ. ಇದರಿಂದ ಸ್ಕಿನ್ ಥ್ರೂಔಟ್ ಡೇ ಹೈಡ್ರೇಟ್ ಆಗಿರುತ್ತೆ. ಹಾಗೇನೆ ಇದು ಕ್ವಿಕ್ಲಿ ಅಬ್ಸಾರ್ಬ್ ಅಂಡ್ ಕೀಪ್ ಮೈ ಸ್ಕಿನ್ ಕಂಫರ್ಟೇಬಲ್ ಆಲ್ ಡೇ. ನೋಡಿದ್ರಲ್ಲ ನನ್ನ ಸ್ಕಿನ್ ಕೇರ್ ರೂಟೀನ್ ಹೇಗಿತ್ತು ಅಂತ. ನೀವೇನಾದ್ರೂ ಕ್ಲೆನ್ಸರ್ ಮಾಯ್ಶ್ಚರೈಸರ್ ಕಾಂಬೋ ಹುಡುಕ್ತಾ ಇದ್ರೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಐಬೆರಿಯಾ ಸ್ಕಿನ್ ಬ್ರ್ಯಾಂಡ್ ಹಾಗೇನೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ಹಾಗೇನೆ ಐ ಹ್ಯಾವ್ ಟ್ಯಾಗ್ಡ್ ದ ಪ್ರಾಡಕ್ಟ್ ಇನ್ ದ ಯೂಟ್ಯೂಬ್ ಮನೆ ತೋರಿಸಿ ನಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಇದೇ ಕಣೋ ನೋಡಿ, ಡಿ ಬಾಸ್ ಅವರ ಮನೆಗೆ ಬಂದಿದ್ದೀವಿ. ವಾಹನಗಳನ್ನ ನಿಲ್ಲಿಸಬಾರ್ದು ಅಂತ ಮುಂಚೆನೇ ಹಾಕ್ಬಿಟ್ಟಿದ್ದಾರೆ, ನೋಡ್ಬೋದು ನೀವು. ಅಲ್ಲಿ ಡಿ ಬಾಸ್ ಡೆವಿಲ್ ಇದ್ದೀವಿ ಪೋಸ್ಟರ್ ನೋಡಿ ಇಲ್ಲಿ ಪೋಸ್ಟರ್ ತೋರಿಸಿ ಡೆವೆಲ್ ಪೋಸ್ಟರ್ ಎಲ್ಲ ಹಾಕಿದ್ದಾರೆ. ಇದೇ ಮನೆ ಕಣ, ಅದೇ ಮನೆ. ಮನೆ ಮುಂದೆ ಯಾರು ನಿಲ್ಲಬಾರ್ದು, ವಾಹನ ಕೂಡ ನಿಲ್ಲಿಸಬಾರ್ದು. ತೂಗು ದೀಪ ನಿಲಯ ಅಲ್ಲಿ ನೋಡಿ, ಯಾರು ನೋಡಿ ಇಲ್ಲಿ ನಾನು ನಿಲ್ಲಿಸಬಾರ್ದು. ನಮ್ಮನ್ನು ನೋಡ್ತಿರೋರ ಅವರು. ಅಲ್ಲಿ ಕ್ಯಾಮೆರಾದಲ್ಲಿ ಹಾಯ್ ಮಾಡಿ ಬನ್ನಿ. ಹಾಯ್ ಮಾಡಿ, ನೀನಂತ ಗೊತ್ತಾಗುತ್ತೆ. CC ಕ್ಯಾಮೆರಾ ಮಗ CC ಕ್ಯಾಮ್ರಾದಲ್ಲಿ ತಿರುಗ್ತಾ ಇದೆಯಾ? ನೋಡ್ತಿರ್ತಾರೆ ಯಾರು ಕಾರ್ ಲೋ ನಾನು ಅದು ನೋಡ್ಕೊಂಡು ಕಾರ್ ಬರ್ತಿರೋದು ಬಿಟ್ಬಿಟ್ಟೆ ಕಣ. ತುಂಬ ಖುಷಿ ಆಯಿತು ನೀನು ನಮ್ಮ ಊರಿಗೆ ಬಂದಿದ್ದು, ಬೆಂಗಳೂರಿಗೆ. ನೀನು ಯಾವಾಗಲೂ ಬರ್ತಾ ಇರ್ತೀಯ, ಬಟ್ ಈ ಸತಿ ನನ್ನ ಜೊತೆ ಇರೋದಕ್ಕೆ ಬಂದಿದ್ಯಾ, ಅದು ತುಂಬ ಖುಷಿ ಕೊಡುತ್ತೆ. ಖುಷಿ ಆಯಿತು ಕಣ ಗೆಳೆಯ. ಹಿಂಗೆ ಬರ್ತಾ ಇರೋ ಬೆಂಗಳೂರಿಗೆ ಬಂದರೆ ನಮ್ಮ ಮನೆ ಇದೆ ಅನ್ನೋದು ಮರಿಬೇಡ. ಓಕೆ, ಇವತ್ತು ಒಂದಿನ ಬಂದದ್ದು ನಾವು. ನೆಕ್ಸ್ಟು 10 ದಿವಸ ಬಾ, 1 ತಿಂಗಳು ಬಾ, ಬೇಜಾರಿಲ್ಲ. ಯಾವಾಗಲೂ ಇರುತ್ತೆ ನಮ್ಮ ಮನೆ. ಆ್ಯಂಡ್ ನೋಡು, ಪ್ರಸಿದ್ಧಿನೂ ಅಡ್ಜಸ್ಟ್ ಆದ್ಲು, ಆಯ್ತಾ, ಪ್ರಜ್ಞೆ ಅವರು ಕೂಡ ಅಡ್ಜಸ್ಟ್ ಆದರು. ನಮ್ಮ ಊರಿಗೆ ಬರ್ತಾ ಇರ್ತೀಯಲ್ಲ, ಬಂದಾಗ ಯಾವಾಗಲೂ ಬರ್ತಾ ಇರ್ತೀನಿ. ಆದರೆ ಅರ್ಜೆಂಟಲ್ಲಿ ಹೋಗ್ಬೇಡ. ನೋಡು, ನೀನು ಮಾತ್ರ ಅಲ್ಲ, ನಿಮ್ಮ ಮನೆಯವ್ರು ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಮ್ಮ ಮನೆಯವ್ರನ್ನೆಲ್ಲನೂ ಒಂದ್ಸತಿ ಕರ್ಕೊಂಬ. ಎನಿವೇಸ್, ಈ ವ್ಲಾಗು ಬಹುಶಃ ಜನ ನೋಡ್ತಿರ್ತಾರೆ. ಯಾವತ್ತೂ ಅಷ್ಟೇ, ಧನು ಈಸ್ ಸೋ ಸ್ವೀಟ್, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನು ಕೂಡ ಸೋ ಸ್ವೀಟ್ ಕಣೋ. ಎನಿವೇಸ್, ಥ್ಯಾಂಕ್ ಯು, ಬಾಯ್. ಸೊ ತುಂಬ ಖುಷಿ ಆಯಿತು ಬಂದಿದ್ದವರು. ಸೊ ಹಿಂಗೆ ಕೂಡ ಎಷ್ಟು ಮಾತಾಡ್ತೀಯ. ಹೈಫೈ ಡಿಚ್ ಎಸ್, ಶೇಕ್ ಹ್ಯಾಂಡ್ ಮಾಡು. ಚೆನ್ನಾಗಿ ಅಮ್ಮ ಮಾತು ಕೇಳ್ಕೊಂಡು ಇರಬೇಕು. ಓಕೆ, ಎಸ್, ಕಿಸ್ ಮಾಡು. ವೆರಿ ಗುಡ್ ಗರ್ಲ್. ಬಾಯ್ ಕಣ, ಬಾಯ್, ಹುಷಾರು. ಟೇಕ್ ಕೇರ್, ಬಾಯ್. ನಾವು ದೇವಿಕನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಂಡ್ವಿ, ಆದರೆ ಅವಳೊಂದು ಬೇರೆ ಕಡೆ ಇದ್ದಾಳೆ, ತುಂಬ ದೂರದಲ್ಲಿದ್ದಾಳೆ. ಲಾಸ್ಟ್ ಟೈಮು ಹಾಗೆ ಬಂದ್ವಿ, ಮತ್ತೆ ಅಲ್ಲಿ ಹೋಗ್ಬೇಕು. ಈಗ ಬರೋದಿಲ್ಲ ಅಂತ ಹೇಳ್ತೀವಿ ನೋಡು. ಎಂತ ಬರೋದಿಲ್ಲ ಅಂತ, ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ ಅಂತೇಳಿ ಯಾವಾಗಲೂ ಅದನ್ನೇ ಹೇಳೋದು ಅವಳಿಗೆ. ಲಾಸ್ಟ್ ಟೈಮ್ ಬಂದಾಗಲೂ ಹೇಳಿದ್ವಿ ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ ಅಂತ. ಹಲೋ, ನಾವು ಮತ್ತೆ ಬರ್ತೇವೆ ಆಯ್ತಾ? ನಾವು ಈಗ ಮನೆಗೆ ಹೋಗ್ತೇವೆ. ಹಾ, ಪರವಾಗಿಲ್ಲ, ಹಾಗೆಂತ ನಂಗೆ ಬೇಜಾರಾಗೋದಿಲ್ಲ ನಿಮಗೆ. ನೀವು ಅಲ್ಲಿ ನಾನು ಹೋಗಿ ಇಲ್ಲಿಗೆ ಬಂದು ವಾಪಸ್ ಆಚೆ ಹೋಗ್ಬೇಕಲ್ಲ. ಅದೇ ಪರವಾಗಿಲ್ಲಲ್ಲ, ಬೇಜಾರಿಲ್ಲಲ್ಲ? ಹಾ, ಇಲ್ಲ ಮಗು ಹುಷಾರಿಲ್ಲ ಅಲ್ಲ. ಹಾ, ಈ ವೀಕೆಂಡ್ ಬರ್ತೀಯಲ್ಲ, ಆಗ ಬೇಕಾದ್ರೆ ಖರ್ಚು ಕೊಡ್ತೇನೆ ಬೇಜಾರಾದ್ರೆ. ಆಚೆ ಬೇಡ, ನಾನು ಚಡ್ಡಿ ಸಹ ಬೇಡ. ಚಡ್ಡಿ ಅಂತ ಚಡ್ಡಿಯಲ್ಲಿ ಒರೆಸ್ತದ ನೀನು? ಎಷ್ಟು ಗೀಟ್ ಹಾಕಿ ಆಯ್ತು ಮಾತ್ರೆಗೆ? ಗೀತಾಕಿ ಆಯ್ತಾ? ನೀನ್ ಬರ್ತಿರೋ ನಿಂಗೆ ಸರಿ, ಓಕೆ, ನಾವು ನೆಕ್ಸ್ಟ್ ಬರ್ತೇವೆ. ಬಾಯ್, ಹ್ಯಾಪಿ ಜರ್ನಿ ಅಂತ ಅವಳೇ ಹೇಳ್ಬೇಕು, ನೀವೇ ಅಂತ ಹ್ಯಾಪಿ ಜರ್ನಿ. ಅವಳು ಹೇಳಿ ಅಂತ ಹೇಳಿ ನಾನು ಹೇಳುದು 3-4 ಸಲ. ಓಕೆ, ಈಗ ಸರ್ಪ್ರೈಸ್ ಕೊಡೋಣ ಅವಳಿಗೆ. ಹೋಗಿ ಲಾಸ್ಟ್ ಟೈಮ್ ಬಂದಾಗ್ಲೂ ಹೀಗೆ ಆಯ್ತು,
ಬರ್ಲಿಕ್ಕಾಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ ಅಂತ. ಈ ಸಲನು ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ ಅಂದ್ರೆ ಅವಳಿಗೆ ನಿಜವಾಗ್ಲೂ ಬೇಜಾರಾಗ್ದಿರುತ್ತಾ? ಮತ್ತೆ ಅದನ್ನೇ ಇಟ್ಕೊಂಡು ಆಡ್ಕೋತಾಳೆ ಮನೆಗೆ ಬಂದ್ರೆ ಎಲ್ಲ. ವಿಚಿತ್ರ ಮುಖ ಹಾಕಿಕೊಂಡು ಮಾತಾಡ್ತಾಳೆ. ಅತ್ತೆ ನೋಡ್ಲಿಕ್ಕೆ ಹೋಗೋಣ. ಅತ್ತೆ ನೋಡ್ಲಿಕ್ಕೆ ಹೋಗೋಣ. ನಾವೀಗ ಆಫೀಸ್ ಹತ್ರನೇ ಬಂದಿದ್ದೀವಿ. ಅಲ್ಲ ನಾವು ಬಂದೆವ ನಿನ್ನ ಆಫೀಸ್ ಬ್ರಿಗೇಡ್ ಅಲ್ಲ, ಇದೆಂತದ್ದು ಬ್ರಿಡ್ಜ್ ಅಂತ ಇದೆ. ಸುಮ್ಮನೆಯಾ? ನಿಂಗೆ ಬೇಜಾರಿಲ್ಲ ತಾನೇ? ಬಾ, ಬ್ರಿಗೇಡ್ ಹತ್ರನಿದ್ದೆ. ಹೌದು, ನೀ ಎಲ್ಲಿದ್ದಿ? ಇವಳಿಗೆಂತ ಒಂದು ಸ್ಟ್ರಿಕ್ಟ್ ಇಲ್ಲ ಮಾರೆ ಇವ್ರದ್ದು ಆಫೀಸ್. ಬಂದ್ರು ಮಾರ್ರೆ ಅಂತ ಹೇಳ್ತಾರೆ. ಡಿಕ್ಕಿಯಲ್ಲಿ ಹಲಸಿನ ಹಣ್ಣು ಉಂಟು, ತಗೋ. ಎಲ್ಲಿಡ್ಬೇಕು? ಯಜಮಾನ ವಿಚಾರ. ಬೇಕಾ? ಬಾಳೆಹಣ್ಣು ಗೊನೆ ಇಲ್ವಾ? ಬಾಳೆಹಣ್ಣಿದ್ ಗೊನೆ ಮತ್ತೆ ಹಲಸಿನ ಹಣ್ಣೆಲ್ಲ ಉಂಟು. ಎಂತ ನೀನು ಇಷ್ಟು ಸ್ಟೈಲ್ ಆಗಿ ರೆಡಿ ಆಗುದಾ? ಬರ್ತೀಯಾ ಹೊರಗಡೆ? ಬಾ, ಎಲ್ಲಾದ್ರೂ ನಾವು ಬಂದದಂತಕ್ಕೆ ಇಲ್ಲಿಗೆ ಇನ್ನೊಂದು ಮೀಟ್ ಮಾಡ್ಲಿಕ್ಕೆ. ಹಾ ಬಾ, ಎಲ್ಲಾದ್ರೂ ಹೋಗಿ ಬರುವ. ಕೇಳು, ಹಾಫ್ ಅನ್ ಅವರ್ ಕೇಳು ಬ್ರೇಕ್. ಮಾನಿಟರ್ ಮಾಡೋರ ಹತ್ರ ಕೇಳಂತೆ. ಕೇಳ್ತೇನೆ, ಸೀನಿಯರ್ ಹತ್ರ ಕೇಳ್ತೇನೆ. ಆಫೀಸ್ ಹತ್ರವೇ ಕೆಳಗೆ ಬರ್ತೇನೆ, ಒಂದು ಹಾಫ್ ಅನ್ ಅವರ್ ಅಲ್ಲಿ ಬರ್ತೇನೆ. ಓಕೆ, ಥ್ಯಾಂಕ್ ಯು, ಬೈ ಬೈ. ಸಕ್ಸಸ್ ಅಂತ ಏನ್ ದೊಡ್ಡ ಮತ್ತೆ ಎಂತ ಮಾತ್ರೆಗೆ ಗೀಟ್ ಎಳಿಲಿಕ್ಕೆ ಎಂತ ಉಂಟು, ಅದಕ್ಕೆ ಬಿಟ್ಟೆ. ಅವ್ರು ಕೂತ್ಕೊಳ್ಸಿದ್ದೆ ಇಲ್ಲಿ ಜಾಗ ಉಂಟು. ನಮ್ಮ ಚಿನ್ನ ಬಂದರು, ನನ್ನ ಬಂಗಾರ ನನ್ನದು. ಬಿಟ್ಟೆ ಮಗಳೇ ಯಾರು? ಎಲ್ಲಿ? ಎಲ್ಲಿದ್ದಾಳೆ? ಬಿಟ್ಟೆ ಬಾಬೆ ಯಾರದು? ಬಿಟ್ಟೆ ಯಾರು? ಅಗ ಅವಳೆ. ಇಲ್ಲಿಂದ ಬಂದಿದ್ದಲ್ಲ, ನೀ ಬಿಟ್ಟೆಯಾ? ಇಲ್ಲಿಂದ ಬಿಟ್ಟೆ ನೀನು? ಸಿಟಿ ಅಲ್ಲ ಅದು.